ವಿಧಾನಸಭೆಯ ಒಳಗೆ ಗಮನಿಸ್ತಾ ಇದ್ದೀರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಗಮನ ಆಗಿದೆ. ಸ್ವಲ್ಪ ಹೊತ್ತಲ್ಲಿ ಬಜೆಟ್ ಮಂಡನೆಯಾಗುತ್ತೆ. ಪರಮೇಶ್ವರ್, ಜಮೀರ್ ಅಹಮದ್ ಖಾನ್, ಮಹದೇವಪ್ಪ, ಭೈರತಿ ಸೇರಿ ಪ್ರಮುಖರಿದ್ದಾರೆ. ನೋಡ್ತಾ ಇದ್ದೀರಿ, ಸ್ವಲ್ಪ ಹೊತ್ತಲ್ಲೇ ಬಜೆಟ್ ಮಂಡನೆಯಾಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ರಾಜಕೀಯ ಜೀವನದ 16ನೇ ಬಜೆಟ್ ಅನ್ನು ಮಂಡಿಸೋದಕ್ಕೆ ಅವರು ಇವತ್ತು ಕೂಡ ಒಂದು ಪತ್ರಿಕೆಯಲ್ಲಿ ನೋಡಿದೆ, ಮೊದಲ ಬಾರಿ ಬಜೆಟ್ ಮಂಡಿಸಿದಂಥ ಸಂದರ್ಭದಲ್ಲಿ ಎಂತೆಂಥ ಟೀಕೆಯನ್ನು ನಾನು ಎದುರಿಸಬೇಕಾಯಿತು ಅನ್ನೋದನ್ನು ಅವರು ರೀಕಾಲ್ ಮಾಡಿಕೊಂಡಿದ್ದಾರೆ. ನನ್ನ ಜಾತಿಯನ್ನು ಮುಂದಿಟ್ಟುಕೊಂಡು ನನ್ನನ್ನು ಅವಮಾನ ಮಾಡುವಂಥ ಪ್ರಯತ್ನಗಳಾಯಿತು, ನನ್ನ ಸಾಮಾಜಿಕ ಹಿನ್ನೆಲೆಯನ್ನು ಮುಂದಿಟ್ಟುಕೊಂಡು ನನ್ನನ್ನು ಅವಮಾನ ಮಾಡುವಂಥ ಪ್ರಯತ್ನಗಳಾಯಿತು ಅಂತ. ಬಟ್ ಇವತ್ತು ಕರ್ನಾಟಕದಲ್ಲೇ ಅತ್ಯಂತ ಹೆಚ್ಚು ಬಜೆಟ್ ಮಂಡಿಸಿದಂಥ ಮುಖ್ಯಮಂತ್ರಿ ಎನ್ನುವಂಥ ಹೆಗ್ಗಳಿಕೆ ಸಿದ್ದರಾಮಯ್ಯ ಅವರದು. 13ನೇ ಬಜೆಟ್ ಮಂಡಿಸಿದಂಥ ರಾಮಕೃಷ್ಣ ಹೆಗಡೆ ಅವರನ್ನ ಮೀರಿಸಿ 16ನೇ ಬಜೆಟ್ನತ್ತ ಸಿದ್ದರಾಮಯ್ಯ ಅವರು ಪೂರ್ಣ ಮುಖ್ಯಮಂತ್ರಿ ಆಗಿದ್ದರೆ ಈ ಅವಧಿಯನ್ನು ಪೂರ್ಣ ಮಾಡಿದರೆ ಇನ್ನೂ 3 ಬಜೆಟ್ ಮಂಡಿಸೋದು, ಇದಾದ ನಂತರ 3 ಬಜೆಟ್ ಮಂಡಿಸೋದಕ್ಕೆ ಅವಕಾಶ ಇದೆ. 2 ಪೂರ್ಣ ಪ್ರಮಾಣದ ಬಜೆಟ್, ಮತ್ತೊಂದು ಕೊನೆಯ ವರ್ಷ ಆ ಎಲೆಕ್ಷನ್ ಸಂದರ್ಭದಲ್ಲಿ ಮಂಡಿಸಬಹುದಾದಂಥ ಮತ್ತೊಂದು ಬಜೆಟ್, ಇನ್ನೂ 3 ಪೂರ್ಣ ಪ್ರಮಾಣದ ಬಜೆಟ್ ಮಂಡಿಸುವಂತ ಅವಕಾಶ ಇದೆ. ಗೊತ್ತಿಲ್ಲ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ರಾಜಕೀಯ ಲೆಕ್ಕಾಚಾರಗಳು ಏನು ಅನ್ನೋದು ಗೊತ್ತಿಲ್ಲ, ಆ ಜೆಂಟಲ್ಮೆನ್ ಅಗ್ರಿಮೆಂಟ್ ಏನು ಅನ್ನೋದು ಗೊತ್ತಿಲ್ಲ. ಒಂದು ವೇಳೆ ಇದೇ ಅವರ ಕೊನೆಯ ಬಜೆಟ್ ಆಗುತ್ತೋ ಅದು ಗೊತ್ತಿಲ್ಲ. ರಾಜಕೀಯವಾಗಿ ಕಾಂಗ್ರೆಸ್ನೊಳಗೆ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ನಡೀತಾ ಇರೋದ್ರಿಂದ ಪೂರ್ಣ ಪ್ರಮಾಣದ ಮುಖ್ಯಮಂತ್ರಿ ಆಗಿದ್ದರೆ ಮತ್ತೆ 3 16 + 3 19 ರೀಚ್ ಆಗಬಹುದು. ಅದೊಂದು ಅವಕಾಶ ಇದೆ. ಯಾರೂ ಅಳಿಸಲಾಗದ, ಯಾರೂ ದಾಟಲಾಗದ ಒಂದು ದಾಖಲೆಯನ್ನು ಮಾಡೋದಕ್ಕೆ ಅವಕಾಶ ಇದೆ. ನನ್ನ ಪ್ರಕಾರ ಈ 16ರ ದಾಖಲೆಯನ್ನು ಕೂಡ ಸದ್ಯಕ್ಕಂತೂ ಮುರಿಯೋದಕ್ಕೆ ಯಾರಿಗೂ ಆಗಲ್ಲ. ಫ್ಯೂಚರಲ್ಲೂ ಕೂಡ ಮುರಿಯೋದಕ್ಕೆ ಅಂತ ಒಬ್ಬ ದೊಡ್ಡ ಲೀಡರ್ ಬರಬೇಕು. ಅಂತ ದೊಡ್ಡ ಲೀಡರ್ 10-15 ವರ್ಷ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡಬೇಕು. ಗೊತ್ತಿಲ್ಲ ಕರ್ನಾಟಕದಲ್ಲಿ ಅಂತ ಸ್ಥಿತಿ ಬರುತ್ತಾ, ಗೊತ್ತಿಲ್ಲ. ಬಟ್ ಈ ಹಂತದಲ್ಲಿ ನೋಡಿದ್ರೆ ಸಿದ್ದರಾಮಯ್ಯ ಅವರು ಮಾಡಿರುವಂತ ದಾಖಲೆ ಸದ್ಯಕ್ಕಂತೂ ಅದನ್ನ ಬೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ರೀತಿಯಲ್ಲಿ ಸಚಿನ್ ತೆಂಡೂಲ್ಕರ್ ತರ ಆ ದಾಖಲೆಯನ್ನು ಯಾವ ರೀತಿ ಬೀಟ್ ಮಾಡೋದಕ್ಕೆ ಸದ್ಯಕ್ಕಂತೂ ಸಾಧ್ಯ ಇಲ್ಲ. ವಿರಾಟ್ ಕೊಹ್ಲಿಯನ್ನು ಹತ್ರ ಬರ್ತಾ ಇದ್ದಾರೆ. ಆ ಹಂತದಲ್ಲಿ ಸದ್ಯ ಸಿದ್ದರಾಮಯ್ಯ ಅವರ ಹತ್ರ ಬರ್ತಾ ಇರೋರು ಯಾರೂ ಕಾಣ್ತಾ ಇಲ್ಲ ಬಜೆಟ್ ವಿಚಾರಕ್ಕೆ ಅಂತ ಬಂದ್ರೆ.